ಸ್ಮಗ್ಲಿಂಗ್ ರಾಣಿ ರನ್ಯಾ ರಾವ್ ಮೇಲೆ ಹಲ್ಲೆ ನಡೆದಿದ್ಯಾ? ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ಮೇಲೆ ಹಲ್ಲೆ ನಡೆದಿದ್ಯಾ? ಬಾರಿ ಅನುಮಾನ ಹುಟ್ಟಿಸ್ತಿರೋ ರನ್ಯಾ ರಾವ್ ಫೋಟೋ ಅರೆಸ್ಟ್ ಆದ್ಮೇಲೆ ರಿಲೀಸ್ ಆಗಿರೋ ರನ್ಯಾ ಲೇಟೆಸ್ಟ್ ಫೋಟೋದಲ್ಲಿ ಕಣ್ಣುಗಳ ಕೆಳಭಾಗದಲ್ಲಿ ಗಾಯದ ಗುರುತು, ಕಣ್ಣುಗಳ ಕೆಳಭಾಗದಲ್ಲಿ ಊತ ಮತ್ತು ಗಟ್ಟಿಯಾಗಿರುವಂತಹ ಗುರುತು. ಈ ಫೋಟೋವೇ ಇಷ್ಟೊಂದು ಅನುಮಾನಕ್ಕೆ ಕಾರಣವಾಗಿರೋದು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ವಿಚಾರಣೆ ವೇಳೆ ರನ್ಯಾ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ. ಔಪಚಾರಿಕ ದೂರು ದಾಖಲಾದ್ರೆ ನಾವು ತನಿಖೆ ಮಾಡ್ತೇವೆ. ಬೆಂಗಳೂರಲ್ಲಿ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟಿ ರನ್ಯಾ ರಾವ್ ಮೇಲೆ ಹಲ್ಲೆ ಆಗಿದೆಯಾ? ಡಿಆರ್ಐ ತನಿಖೆ ಮೇಲೆ ಏನಾದ್ರೂ ಈಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರಾ? ಅಂದ್ರೆ ಅವರು ತನಿಖೆಯನ್ನ ಮಾಡ್ತಿರುವಂತಹ ವೇಳೆ ನಟಿ ರನ್ಯಾ ರಾವ್ ಅಂದ್ರೆ ಡಿಆರ್ಐ ಕಸ್ಟಡಿಯಲ್ಲಿ ರನ್ಯಾ ರಾವ್ ಮೇಲೆ ಏನಾದ್ರೂ ಹಲ್ಲೆ ನಡೆದಿದೆ? ಯಾಕಂದ್ರೆ ಸಿಕ್ಕಾಬಟ್ಟೆ ಕುತೂಹಲವನ್ನ ಕೆರಳಿಸ್ತಾ ಇದೆ ರನ್ಯಾ ರಾವ್ ಫೋಟೋ. ನೀವು ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು ರನ್ಯಾ ರಾವ್ ಫೋಟೋ. ಇದು ವಿತೌಟ್ ಮೇಕಪ್ ಫೋಟೋ, ಆದ್ರೆ ಕಣ್ಣು ಕೆಳಗೆ ಸಿಕ್ಕಾಬಟ್ಟೆ ಡಾರ್ಕ್ ಸರ್ಕಲ್ ಆಗಿದೆ, ಒಂದು ಬ್ಲಾಕ್ ಮಾರ್ಕ್ ಆಗಿದೆ, ಗಾಯದ ಮಾರ್ಕ್ ಆಗಿದೆ. ಸಾಮಾನ್ಯವಾಗಿ ಯಾರಿಗೆ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಆದ್ರೆ ಈಕೆಯ ರೈಟ್ ಸೈಡ್ ಕಣ್ಣಿನ ಕೆಳಗಡೆ ಒಂದು ಮಾರ್ಕ್ ಆಗಿದೆ, ಬ್ಲಾಕ್ ಕಲರ್ ರೆಡ್ ಎರಡು ಒಂದು ರಕ್ತ ಹೆಪ್ಪುಗಟ್ಟಿರುವಂತಹ ಮಾರ್ಕ್ ಆಗಿದೆ. ಹಾಗಾದ್ರೆ ಈಕೆ ತನಿಖೆ ವೇಳೆ ಏನಾದ್ರೂ ಅಂದ್ರೆ ಈಕೆ ಡಿಆರ್ಐ ಕಸ್ಟಡಿಯಲ್ಲಿ ಇದ್ರು, ಆ ವೇಳೆ ಈ ಒಂದು ತನಿಖೆ ವೇಳೆ ಈಕೆಯ ಮೇಲೆ ಏನಾದ್ರೂ ಹಲ್ಲೆಯನ್ನ ಮಾಡಿದ್ರ? ಸಿಕ್ಕಾಬಟ್ಟೆ ಈ ಒಂದು ಫೋಟೋ ಕುತೂಹಲವನ್ನ ಕೆರಳಿಸ್ತಾ ಇದೆ, ಅನುಮಾನ ಹುಟ್ಟಿಸ್ತಾ ಇದೆ. ಅರೆಸ್ಟ್ ಆದ್ಮೇಲೆ ರಿಲೀಸ್ ಆಗಿರೋ ರನ್ಯಾ ಇದು ಲೇಟೆಸ್ಟ್ ಫೋಟೋ. ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಏನಾದ್ರೂ ಈಕೆಯ ತನಿಖೆ ಮಾಡ್ಬೇಕಾದ್ರೆ ಈಕೆ ಮೇಲೆ ಹಲ್ಲೆ ಮಾಡಿದ್ರ, ಏನಾದ್ರೂ ಹೊಡೆದ್ರ, ಯಾವ ತರ ಅಂತ. ಯಾಕಂದ್ರೆ ಕಣ್ಕೆಳಗೆ ಅಷ್ಟೊಂದು ಏನು ಒಂದು ರಕ್ತ ಹೆಪ್ಪುಗಟ್ಟಿರುವಂತಹ ಒಂದು ಮಾರ್ಕ್ ಇದೆ. ಹಾಗಾಗಿ ಏನಾದ್ರೂ ಮಾಡಿರ್ಬೋದಾ? ಕಣ್ಣುಗಳ ಕೆಳಭಾಗದಲ್ಲಿ ಗಾಯದ ಗುರುತುಗಳಿದೆ, ಹಾಗೆ ಆ ಒಂದು ಗುರುತು ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಇದೆ. ಹೀಗಾಗಿ ಈ ಒಂದು ಫೋಟೋ, ಇದು ಬೇರೆ ಅರೆಸ್ಟ್ ಆದ್ಮೇಲೆ ಬಂದಿರೋ ಫೋಟೋ, ಲೇಟೆಸ್ಟ್ ಫೋಟೋ. ಹೀಗಾಗಿ ಈಕೆಯ ಫೋಟೋವನ್ನ ನೋಡಿ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ವಿಚಾರಣೆ ವೇಳೆ ರನ್ಯಾ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ. ಔಪಚಾರಿಕ ದೂರು ದಾಖಲಾದ್ರೆ ನಾವು ತನಿಖೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 14,56,00,000 ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಈಕೆ ಅರೆಸ್ಟ್ ಆಗಿದ್ರು ನಟಿ ರನ್ಯಾ ರಾವ್. ಈಕೆನ ಕಸ್ಟಡಿಲಿಟ್ಟು ತನಿಖೆ ಮಾಡ್ಬೇಕಾದ್ರೆ ಈ ಒಂದು ಹಲ್ಲೆ ಆಗಿರುವಂತಹದ್ದು ಗೊತ್ತಾಗ್ತಿದೆ. ಹಾಗಾದ್ರೆ ನಾಗಲಕ್ಷ್ಮಿ ಚೌಧರಿ ಏನ್ ಹೇಳಿದ್ರು, ಮಹಿಳಾ ಆಯೋಗದ ಅಧ್ಯಕ್ಷೆ ಏನ್ ಹೇಳಿದ್ರು, ಈ ಒಂದು ಫೋಟೋವನ್ನ ನೋಡಿ ರನ್ಯಾ ರಾವ್ ಬಗ್ಗೆ ಏನ್ ಹೇಳಿದ್ರು ಅಂತ ನೋಡ್ಕೊಂಬನ್ನಿ. On her should not be done. That's see, no one is supposed to take law in their hand. Other than that, she has never given a complaint to the Women Commission as per now. As if she gives, then we can write to the concerned authority for the proper investigation and for the justice for her. I've already told no one can assault anybody, and whether she's a celebrity or a common woman, the justice remains the same. Nobody has a right to assault any woman for that matter. And she has not given any complaint to the Women Commission. If she gives to me, then we will write to the concerned authority to take a proper investigation and for the justice. Assaulting on her should not be done. That's see, no.